ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಮ್ ಟ್ರೈನರ್ ನಿಂದ ಲವ್ ಜಿಹಾದ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಕಳಿಸ್ತಾ ಇದೆ ಸಮೀರ್ ಮುಲ್ಲಾ ಅಸಲಿ ಮುಖ. ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಂತೆ ಸಮೀರ್. ಹಾಗಾದ್ರೆ ಹೇಗೆಲ್ಲ ಪ್ಲಾನ್ ಮಾಡ್ತಾ ಇದ್ದ, ಯಾವ ರೀತಿ ಯುವತಿಯರನ್ನ ಟಾರ್ಗೆಟ್ ಮಾಡ್ತಿದ್ದ, ಹೇಗೆ ಸಲಿಗೆ ಬೆಳೆಸ್ಕೊಳ್ತಾ ಇದ್ದ, ಅದೆಲ್ಲದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀವು ಗಮನಿಸಬಹುದು. ಜಿಮ್ಗೆ ಬರುವ ಯುವತಿಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಈ ಸಮೀರ್ ಗಾಳ ಹಾಕ್ತಿದ್ದ. ಸಮೀರ್ ಜೊತೆ ಸ್ನೇಹ ಮಾಡುವಂತೆ ಪುಸಲಾಯಿಸ್ತಾ ಇದ್ದಂತ ಆತನ ಅಕ್ಕ, ಸಮೀರ್ ಮುಲ್ಲಾ ಅಕ್ಕ, ಬೇರೆ ಯುವತಿಯರ ಜೊತೆಗೆ ಸಮೀರ್ ಇರುವ ಫೋಟೋಗಳು ಕೂಡ ಈಗ ಲಭ್ಯವಾಗಿದೆ. ಇದೆಲ್ಲ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಸಿಕ್ಕಿದೆ. ಸಮೀರ್ ಬ್ರೌಸಿಂಗ್ ಹಿಸ್ಟರಿಯನ್ನ ಚೆಕ್ ಮಾಡಿದ್ದಾರೆ ಪೊಲೀಸರು. ಆಗ ಅವರಿಗೆ ಶಾಕ್ ಆಗಿದೆ. ಅಸಭ್ಯ ಮತ್ತು ನಿಷೇಧಿತ ವೆಬ್ ಬಳಕೆ ಮಾಡ್ತಿದ್ದಂತ ಸಮೀರ್ ಮುಲ್ಲಾ, ಆತನ ಬಗ್ಗೆ ಈಗಾಗಲೇ ಆರೋಪಗಳು ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಗೆ ಇಳಿದಾಗ ಸಾಕಷ್ಟು ವಿಚಾರಗಳು ಈಗ ಬಯಲಾಗಿದ್ದಾವೆ. ಸಾಕಷ್ಟು ವಿಚಾರಗಳು ಪೊಲೀಸರಿಗೆ ಶಾಕ್ ನೀಡುವಂತಿವೆ. ಒಂದಷ್ಟು ನಿಷೇಧಿತ ವೆಬ್ಸೈಟ್ಗಳನ್ನು ಕೂಡ ಈತ ಬಳಕೆ ಮಾಡ್ಕೊಳ್ತಾ ಇದ್ದಂತೆ. ಅಶ್ಲೀಲವಾದಂಥ ಫೋಟೋಸ್ ಇದ್ವಂತೆ ಆತನ ಮೊಬೈಲ್ನಲ್ಲಿ. ಬೇರೆ ಯುವತಿಯರ ಜೊತೆ ಇರುವಂಥ ಫೋಟೋಗಳನ್ನ ಬಳಸಿ ಅಶ್ಲೀಲವಾಗಿ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದ ಈತ. ಯುವತಿಯರನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ತಿದ್ದ, ಬಲೆಗೆ ಹಾಕೊಳ್ತಾ ಇದ್ದ ಅಂದ್ರೆ ಆತನ ಅಕ್ಕನೇ ಇದೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದ್ಲು. ಇವನ್ ಜೊತೆಗೆ ಸ್ನೇಹ ಬೆಳೆಸಿ ಅಂತ ಅಲ್ಲಿ ಬರುವಂಥ ಜಿಮ್ಮಿಗೆ ಬರೋ ಹುಡುಗಿಯರಿಗೆ ಅವ್ರು ಹೇಳ್ಕೊಡ್ತಾ ಇದ್ಲು, ಪುಸಲಾಯಿಸ್ತಾ ಇದ್ಲು ಅನ್ನೋದ್ರ ಬಗ್ಗೆ ಗೊತ್ತಾಗಿದೆ. ಜೊತೆಗೆ ಸಮೀರ್ ಏನೇನು ಮಾಡ್ತಿದ್ದ ಅನ್ನೋದು ಆತನ ಮೊಬೈಲ್ನಿಂದಾನೇ ಈಗ ಗೊತ್ತಾಗಿದೆ. ಏನೇನು ವೆಬ್ಸೈಟ್ ಯೂಸ್ ಮಾಡ್ತಿದ್ದ, ಅಶ್ಲೀಲವಾಗಿ ಫೋಟೋಗಳನ್ನ ಹೇಗೆ ಅವನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದ, ಅದೆಲ್ಲದ್ರ ಬಗ್ಗೆನೂ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಸಮೀರ್ ನಾನೇನು ಮಾಡೇ ಇಲ್ಲ, ಸಾಚ ಅಂತೇಳಿ ಹೇಳ್ಕೊಳ್ತಾ ಇದ್ದ. ಆದ್ರೀಗ ಪೊಲೀಸರ ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳು ಗೊತ್ತಾಗಿದೆ. ಆತನ ಬಂಡವಾಳ ಬಯಲಾಗಿದೆ. ನೋಡಿ, ಸಮೀರ್ ಅಸಲಿ ಬಂಡವಾಳ ಬಯಲು ಮಾಡಿದಂತ ಮೊಬೈಲ್ ಒಂದಿದ್ರೆ ಸಾಕು, ತನಿಖೆಗೆ ಬಹಳ ಪೂರಕವಾದಂತ ವಸ್ತು ಅದು. ಸಂತ್ರಸ್ತೆಗೆ ನಿರಂತರ ಲೈಂಗಿಕ ದೌರ್ಜನ್ಯ ಎಸಗಿದಂತ ಆರೋಪ. ಲೈಂಗಿಕ ದೌರ್ಜನ್ಯ ಎಸಗಿ ಗರ್ಭಪಾತ ಮಾಡಿಸಿದಂತೆ ಈ ಸಮೀರ್. ಸಂತ್ರಸ್ತೆಗೆ ಗರ್ಭಪಾತ ಮಾಡಿಸೋದಕ್ಕೆ ಟ್ಯಾಬ್ಲೆಟ್ ಕೊಡ್ತಾ ಇದ್ದಂತೆ. ಟ್ಯಾಬ್ಲೆಟ್ ತಗೊಳ್ಳೋ ವಿಡಿಯೋ ಕಳಿಸು ಅಂತ ಬೆದರಿಸ್ತಿದ್ನಂತೆ. ಸುಳ್ಳು ಹೇಳ್ಬಿಟ್ರೆ ಅಂತ ಪ್ರತಿನಿತ್ಯ ಟ್ಯಾಬ್ಲೆಟ್ ತೆಗೆದುಕೊಳ್ಳುವ ವಿಡಿಯೋ ಕಳಿಸ್ತಾ ಇದ್ಲು ಸಂತ್ರಸ್ತೆ. ಸಮೀರ್ ಮೊಬೈಲ್ನಲ್ಲಿ ಸಿಕ್ಕಿದೆ ಯುವತಿಯ ಸ್ಕ್ಯಾನಿಂಗ್ ಫೋಟೋ. ಆಕೆ ಪ್ರೆಗ್ನೆಂಟ್ ಇದ್ಲು ಅನ್ನೋದ್ರ ಬಗ್ಗೆನ ಫೋಟೋ. ಇನ್ನು ಸಮೀರ್ ಮುಲ್ಲಾ ಮೊಬೈಲ್ನಲ್ಲಿ ಸಿಕ್ಕಿವೆ ಸಂತ್ರಸ್ತೆಯ ಹಲವು ವಿಡಿಯೋಗಳು. ಇನ್ನು ಹಲವು ಹಿಂದೂ ಯುವತಿಯರ ಜೊತೆಗೆ ವಾಟ್ಸ್ಆಪ್ ಚಾಟ್ ಮಾಡ್ತಿದ್ದ, ಅದೆಲ್ಲವೂ ಕೂಡ ಮೊಬೈಲ್ನಲ್ಲಿ ಈಗ ಪತ್ತೆಯಾಗಿದೆ. ಪೊಲೀಸರು ತನಿಖೆಗಿಳಿದ ಸಂದರ್ಭದಲ್ಲಿ ಸಿಗ್ತಾ ಇರುವಂತ ಒಂದೊಂದು ಮಾಹಿತಿಯೂ ಕೂಡ ಆತನ ಅಸಲಿ ಮುಖವನ್ನ ಈಗ ಬಿಚ್ಚಿಡ್ತಾ ಇದೆ. ಅದೆಷ್ಟು ಜನರಿಗೆ ಈ ರೀತಿಯಾಗಿ ಗರ್ಭಪಾತ ಮಾಡಿಸೋದಕ್ಕೆ ಅಂತೇಳಿ ಈತ ಟ್ಯಾಬ್ಲೆಟ್ ಕೊಡ್ಸಿದ್ನೋ, ಗರ್ಭಪಾತ ಮಾಡಿಸಿದ್ದು, ಅದೆಲ್ಲವೂ ಕೂಡ ಈಗ ತನಿಖೆಯಿಂದ ಹೊರ ಬರುತ್ತೆ. ಹುಬ್ಬಳ್ಳಿಯ ಲವ್ ಜಿಹಾದ್ ಕೇಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗ್ತಾ ಇರೋದು. ಸಮೀರ್ ಮುಲ್ಲಾ ನಿಜಕ್ಕೂ ಕೂಡ ಏನ್ ಮಾಡಿದ್ದ, ಏನ್ ಮಾಡ್ತಾ ಇದ್ದ, ಅದೆಲ್ಲದಕ್ಕೂ ಸಾಕ್ಷಿಯಾಗಿ ಈಗ ಆತನ ಮೊಬೈಲ್ ಸಿಕ್ಕಿದೆ. ಮೊಬೈಲ್ನಲ್ಲಿ ಸಾಕಷ್ಟು ಮಾಹಿತಿ. ನೋಡಿ, ಸ್ಕ್ಯಾನಿಂಗ್ ರಿಪೋರ್ಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಸಂತ್ರಸ್ತೆ ಗರ್ಭಿಣಿ ಇದ್ಲು, ಆಕೆಗೆ ಗರ್ಭಪಾತ ಮಾಡೋದಕ್ಕೆ ಅಂತ ಈತನೇ ಟ್ಯಾಬ್ಲೆಟ್ ಕೊಡ್ತಾ ಇದ್ದ. ಜೊತೆಗೆ ಟ್ಯಾಬ್ಲೆಟ್ ತೆಗೆದುಕೊಳ್ಳುವಂತ ವಿಡಿಯೋ ಮಾಡಿ ಕಳಿಸು, ಟ್ಯಾಬ್ಲೆಟ್ ತೆಗೆದುಕೊಳ್ಳದೆ ಆಕೆ ಗರ್ಭಿಣಿಯಾಗಿ ಡೆಲಿವರಿ ಆದರೆ ಅದೆಲ್ಲವನ್ನ ಈತನೇ ನೋಡ್ಕೊಳ್ಬೇಕಾಗತ್ತೆ, ಮದುವೆ ಆಗಬೇಕಾಗತ್ತೆ. ಹಾಗಾಗಿ ಈತ ಗರ್ಭಪಾತದ ಮಾತ್ರೆಗಳನ್ನು ಕೊಡಿಸ್ತಿದ್ದಂತೆ. ಹಲೋ ಹಲೋ ಬಂದೆ, ಇದ್ರ ಕಡೆ ಹಳದಿ ಕಡೆ ಬಂದೆ. ಹುಬ್ಬಳ್ಳಿ ಲವ್ ಜಿಹಾದ್ ಆರೋಪಕ್ಕೆ ಸಂಬಂಧಪಟ್ಟಂತ ಒಟ್ಟು 3 ಎಫ್ಐಆರ್ ದಾಖಲಾಗಿರೋದು. ವಿದ್ಯಾನಗರ ಠಾಣೆಗೆ ಯುವತಿ ಮತ್ತು ತಾಯಿಯಿಂದ ಪ್ರತ್ಯೇಕ ದೂರು ದಾಖಲಾಗಿದೆ. ಇನ್ನು ಅಶೋಕನಗರ ಠಾಣೆಗೆ ಸಮೀರ್ ಕುಟುಂಬದಿಂದ ದೂರು ಕೊಡಲಾಗಿದೆ. ಸಂತ್ರಸ್ತ ಯುವತಿಗೆ ಕಿಮ್ಸ್ನಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಲಾಗಿದೆ. ಅತ್ಯಾಚಾರ ಮಾಡಿದ್ದಾನೆ ಅಂತ ಆರೋಪ ಮಾಡಿದ್ಲು ಸಂತ್ರಸ್ತೆ.
ಹೀಗಾಗಿ ಮೆಡಿಕಲ್ ಟೆಸ್ಟ್ ಬಳಿಕ ತಜ್ಞ ವೈದ್ಯರಿಂದ ಸಂತ್ರಸ್ತೆಗೆ ಕೌನ್ಸಿಲಿಂಗ್ ಕೂಡ ನಡೀತಿದೆ. ವಿಡಿಯೋಗಳ ಬಗ್ಗೆ ತನಿಖೆಯಿಂದ ಸತ್ಯ ಗೊತ್ತಾಗಲಿದೆ. ಯಾವ್ದು ಅಸಲಿ ಯಾವ್ದು ನಕಲಿ, ಏನೇನ್ ಮಾಡ್ತಿದ್ದ ಈತ ಅಂತ. ಇನ್ನು ಸಮೀರ್ ಸಹೋದರಿ ತೈಸಿನ್, ಆಕೆ ವಿರುದ್ಧನೂ ಕೂಡ ಗಂಭೀರ ಆರೋಪಗಳಿವೆ. ಲೈಂಗಿಕ ದೌರ್ಜನ್ಯಕ್ಕೆ ಈಕೆ ಕುಮ್ಮಕ್ಕು ಕೊಡ್ತಾ ಇದ್ಲು, ಈಕೆನೆ ಯುವತಿಯರನ್ನ ಬಳಸಿಕೊಳ್ಳುವಂತೆ ಎಲ್ಲಾ ರೀತಿ ಸಹಕಾರ ಕೊಡಿಸ್ತಿದ್ಲು ಅಂತ. ಇನ್ನು ಸ್ವತಃ ಯುವತಿ ಈ ಬಗ್ಗೆ ಆರೋಪ ಮಾಡಿದ್ದಾಳೆ. ಎಲ್ಲದ್ರ ಬಗ್ಗೆನೂ ಕೂಡ ತನಿಖೆ ಮಾಡ್ತಾ ಇದ್ದೀವಿ ಅಂತ ಈಗ ಪೊಲೀಸರು ಹೇಳಿದ್ದಾರೆ. ಪೊಲೀಸ್ ಕಮಿಷನರ್ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿರೋದು. ಹೀಗಾಗಿ ಒಂದಷ್ಟು ಸಾಕ್ಷ್ಯಗಳನ್ನ ಇಟ್ಕೊಂಡು ಪೊಲೀಸರು ಈಗ 3 ಪ್ರತ್ಯೇಕ FIRಗಳನ್ನ ದಾಖಲು ಮಾಡಿಕೊಂಡಿದ್ದಾರೆ. ಅದು ಸಮೀವುಲ್ಲಾ ವಿರುದ್ಧ ಇರ್ಬೋದು, ಅದೇ ರೀತಿಯಾಗಿ ಮತ್ತೊಂದು ಕಡೆಗೆ ಯುವತಿ ಏನೇನು ಆರೋಪ ಮಾಡಿದ್ದಾಳೆ ಅದನ್ನ ಇಟ್ಕೊಂಡು ಅಕ್ಕನ ವಿರುದ್ಧ ಇರ್ಬೋದು, ಪೋಷಕರು ಮಾಡಿರುವಂಥ ಆರೋಪಗಳು ಇವೆಲ್ಲವನ್ನು ಇಟ್ಕೊಂಡು ಮಾಡಿರುವಂಥ ಒಂದಷ್ಟು ಕಂಪ್ಲೇಂಟ್ಗಳನ್ನ ಇಟ್ಕೊಂಡು ಸಮೀರ್ ವಿರುದ್ಧ ಈಗ 3 FIRಗಳು ದಾಖಲಾಗಿವೆ. ಸಮೀರ್ ಮಾಡ್ತಾ ಇದ್ದಂಥ ಕೆಲಸಗಳೇನಪ್ಪ ಅಂದ್ರೆ, ಒಂದು, ಸಂತ್ರಸ್ತೆ ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ಆಕೆಗೆ ಗರ್ಭಪಾತ ಮಾಡಿಸ್ಬೇಕು ಅನ್ನುವಂಥ ಕಾರಣಕ್ಕೆ ಆ ಮಾತ್ರೆಗಳನ್ನ ಕಳಿಸ್ತಾ ಇದ್ದ. ಮಾತ್ರೆಗಳನ್ನ ತೆಗೆದುಕೊಂಡಿದ್ದಾಳೋ ಇಲ್ವೋ ಅನ್ನೋದು ಗೊತ್ತಾಗ್ಬೇಕಲ್ಲ, ಅದಕ್ಕೋಸ್ಕರ ಮಾತ್ರೆ ತೆಗೆದುಕೊಳ್ತಾ ಇದ್ದಂತ ವಿಡಿಯೋವನ್ನ ಮಾಡಿ ಕಳಿಸುವಂತ ಟಾರ್ಚರ್ ಮಾಡ್ತಿದ್ದಂತೆ. ಈ ಹುಬ್ಬಳ್ಳಿ ಲವ್ ಜಿಹಾದ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ 3 FIR ದಾಖಲಾಗಿವೆ. ನಿನ್ನೆ ನಮ್ಮ ಅಶೋಕನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಘಟನೆ ಆಗಿತ್ತು. ಅದಾದ ನಂತರ ವಿದ್ಯಾನಗರ ಪೊಲೀಸ್ ಸ್ಟೇಷನಲ್ಲಿ ಕೂಡ ಅದಕ್ಕೆ ಸಂಬಂಧಿಸಿದಂಥ ಒಂದು ಘಟನೆ ಆಗಿತ್ತು. 2 ಘಟನೆಗಳ ನಂತರ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ಸುಮಾರು 300ರಿಂದ 400 ಜನ ಪ್ರತಿಭಟನಾಕಾರರು ಬಂದುಬಿಟ್ಟು ಒಂದು ಹೆಣ್ಮಗುವಿಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಮತ್ತು ನಿರಂತರವಾಗಿ ಅದೇ ರೀತಿ ಒಂದು ಲೈಂಗಿಕ ದೌರ್ಜನ್ಯ ಆಗಿದೆ, ಹಾಗಾಗಿ ನಮಗೆ ನ್ಯಾಯ ಸಿಗಬೇಕು ಅಂತ ಪ್ರತಿಭಟನೆ ಮಾಡಿದ್ದು ಉಂಟು. ಅದಾದ ನಂತರ ಆ ಹುಡುಗಿ ನಮ್ಮ ವಿದ್ಯಾನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ. ಆ ಪ್ರಕರಣದ ಪ್ರಕಾರ ಒಂದು ಅತ್ಯಾಚಾರ ಪ್ರಕರಣವನ್ನು, ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಆ ಪ್ರಕರಣ ದಾಖಲು ಮಾಡಿಕೊಂಡು ನಮ್ಮ ವಿದ್ಯಾನಗರ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗಿದೆ. ಎಷ್ಟು FIR ಆಗಿದೆ ಸರ್? ಒಟ್ಟು 3 FIR ಆಗಿದೆ. ಒಂದು ನಮ್ಮ ಅಶೋಕನಗರ ಪೊಲೀಸ್ ಸ್ಟೇಷನ್ ಮನೆ ಹತ್ರ ಹೋಗಿ ಸಮೀರ್ ಅವನ್ನ ವಶಕ್ಕೆ ತೊಗೊಂಡು ಅವನಿಗೆ ಹಲ್ಲೆ ಮಾಡಿದ್ದಾರೆ ಅಂತ ಒಂದು, ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಒಂದು. ಎರಡನೇದು, ಈ ಹುಡುಗಿ ಮನೆ ಹತ್ರ ಹೋಗ್ಬಿಟ್ಟು ಮನೆ ಬಾಗಿಲೆಲ್ಲ ಮುರಿಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದು ಹೊಡೆದಿದ್ದಾರೆ, ಬ್ಯಾಟ್ ಗೀಟ್ ಎಲ್ಲ ತೊಗೊಂಡು ಹೊಡೆದಿದ್ದಾರೆ ಅಂತ 2ನೇ ಪ್ರಕರಣ. ಮತ್ತು 3ನೇ ಪ್ರಕರಣ ಹುಡುಗಿ ಕೊಟ್ಟಿರುವಂಥದ್ದು, ಅದರಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥದ್ದು. ಒಟ್ಟು 3 ಪ್ರಕರಣ ದಾಖಲಾಗಿದೆ. ಇನ್ನೂ ಕೆಲವರು ನಾವು ಕಂಪ್ಲೇಂಟ್ ಕೊಡ್ತೀವಿ, ಬೇರೆ ಬೇರೆ ರೀತಿ ನಮಗೆ ತೊಂದರೆ ಆಗಿದೆ ಅಂತ ಹೇಳಿದರೆ, ಅದು ಯಾರಿಗೆ ಏನು ತೊಂದರೆ ಆಗಿದೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆ ಮಾಡ್ತಾರೆ. ಕಾನೂನು ಕ್ರಮದ ಅಗತ್ಯಕ್ಕನುಸಾರವಾಗಿ ಯಾರನ್ನು ವಶಕ್ಕೆ ತೊಗೋಬೇಕು ಅದನ್ನೆಲ್ಲ ಮಾಡಲಾಗ್ತದೆ. ನಿನ್ನೆ ನಮ್ಮ ಅಶೋಕನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಘಟನೆ ಆಗಿತ್ತು. ಅದಾದ ನಂತರ ವಿದ್ಯಾನಗರ ಪೊಲೀಸ್ ಸ್ಟೇಷನಲ್ಲಿ ಕೂಡ ಅದಕ್ಕೆ ಸಂಬಂಧಿಸಿದಂಥ ಒಂದು ಘಟನೆ ಆಗಿತ್ತು. 2 ಘಟನೆಗಳ ನಂತರ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ಸುಮಾರು 300ರಿಂದ 400 ಜನ ಪ್ರತಿಭಟನಾಕಾರರು ಬಂದುಬಿಟ್ಟು ಒಂದು ಹೆಣ್ಮಗುವಿಗೆ ಲೈಂಗಿಕ ದೌರ್ಜನ್ಯ ಆಗಿದೆ.